ಹಾಯ್ ಹಲೋ ನಮಸ್ತೆ ವೀಣಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕ್ಯಾನ್ವಾ ಹೇಗೆ ಯೂಸ್ ಮಾಡೋದು, ಕ್ಯಾನ್ವಾ ಹೇಗೆ ಡೌನ್ಲೋಡ್ ಮಾಡೋದು, ಕ್ಯಾನ್ವಾದಿಂದ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಇಮೇಜ್ ಎಡಿಟಿಂಗ್ ಆಗಿರ್ಬೋದು, ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಫಸ್ಟು ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರ್, ಓಕೆ. ಪ್ಲೇಸ್ಟೋರಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಕ್ಯಾನ್ವಾ ಅಂತ ಟೈಪ್ ಮಾಡಿ, CANVA ಅಂತ ಓಕೆ ಶೋ ಆಗ್ತಿದೆ. ಸೊ ನನ್ನದಲ್ಲೇ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಓಪನ್ ಅಂತ ತೋರಿಸ್ತಿದೆ. ಸೊ ಇಲ್ಲಿ ಮೇಲೆ ಓಪನ್ ಅಂತ ಇನ್ಸ್ಟಾಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸ್ಟಾಲ್ ಆಗುತ್ತೆ. ಓಕೆ ಓಕೆ ಕ್ಯಾನ್ವಾ ಪೇಜ್ನೇ ಡೈರೆಕ್ಟಾಗಿ ನಾನು ಓಪನ್ ಮಾಡ್ತಾಯಿದ್ದೀನಿ. ಓಕೆ ಕ್ಯಾನ್ವಾದು ಇದು ಡೆಸ್ಕ್ಟಾಪ್ ಪೇಜು. ಓಕೆ ಈ ರೀತಿ ತೋರಿಸುತ್ತೆ. ನೋಡಿದ್ರಲ್ವ ಎಷ್ಟು ರೀತಿಯ ಆಪ್ಷನ್ಸ್ ಇದ್ದಾವೆ. ಓಕೆ ಇಲ್ಲಿ ನಾವು ಇಮೇಜನ್ನು ಕ್ರಿಯೇಟ್ ಮಾಡಬೇಕು. ಇಮೇಜ್ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ನಾವು ಇದರಲ್ಲಿ ಮಾಡ್ಕೋಬೋದು. ತುಂಬ ಸುಲಭವಾಗುತ್ತೆ. ಓಕೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ನಾವಿಲ್ಲಿ ಒಂದೊಂದೇ ನೋಡ್ಕೊತಾ ಹೋಗೋಣ. ಫಸ್ಟು ನಾವೇನು ನೋಡೋಣಪ್ಪ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ಇವರ್ ಡಿಸೈನ್ ಅಂತ ಇದೆಯಲ್ವ ಕ್ರಿಯೇಟ್ ಪಕ್ಕಕ್ಕೆ, ಇವೆಲ್ಲ ನಾನು ಮಾಡಿರೋ ಡಿಸೈನ್ಸ್ಗಳು. ನಿಮಗೆ ಒಂದು 2-3 ಎಕ್ಸಾಂಪಲ್ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಇದರಿಂದ ಏನು ಉಪಯೋಗ ಅಂತ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಮೇಜ್ ಓಪನ್ ಮಾಡ್ತಿದ್ದೀನಿ. ಒಂದು ಇಮೇಜ್ ಓಪನ್ ಮಾಡ್ತಿದ್ದೀನಿ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸ್ವಲ್ಪ ಇಮೇಜ್ ಡೌನ್ಲೋಡ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಸೊ ನೋಡ್ತಾ ಇದ್ರಲ್ವ, ವೀಣಾ ಕಿಚನ್ ಫುಡ್ ಹೋಮ್ ಮೇಡ್ ಅಂತ. ಅಂದರೆ ಯಾರು ಹೋಮ್ ಮೇಡ್ ಕಿಚನ್ ಮಾಡ್ತಿರ್ತೀರಲ್ವ, ಸೊ ಹೋಮ್ ಮೇಡ್ ಮನೆಯಲ್ಲೇ ತಯಾರಿಸಿದ ಅಡುಗೆಗಳನ್ನು ಮಾಡ್ತಿರ್ತೀರಿ ಅಥವಾ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತಿರಲ್ವ, ಸೊ ಹೀಗೆ ಸುಲಭವಾಗಿ ನಾವೇ ಒಂದು ಇಮೇಜನ್ನು ನಾವು ರೆಡಿ ಮಾಡ್ಕೋಬೋದು ಕ್ಯಾನ್ವಾದಲ್ಲಿ. ಓಕೆನಾ. ತಂಬ್ಲೈನ್ ರೆಡಿ ಮಾಡ್ತಾರೆ ನೋಡಿ, ಇದರಲ್ಲಿ ಯೂಟ್ಯೂಬಲ್ಲಿ ತಂಬ್ಲೈನ್ ಹಾಕಿರ್ತಾರೆ ನೋಡು. ಓಕೆ ನೆಕ್ಸ್ಟ್ ಒನ್ ಇಮೇಜ್ ನಿಮಗೆ ತೋರಿಸ್ತಿದ್ದೀನಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ, ಯಾರು ಏನು ಅಂದ್ಕೋಬೇಡಿ. ಓಕೆ ಇಲ್ಲಿ ನೋಡ್ತಿದ್ದೀರಲ್ವ, ವರ್ಕ್ ಫ್ರಮ್ ಹೋಮ್, ಎಲ್ಲರೂ ಮಾಡುವ ಕೆಲಸ, ಕನ್ನಡ ಗೊತ್ತಿದ್ದರೆ ಸಾಕು, ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್, ಪರ್ಮನೆಂಟ್ ವರ್ಕು. ಇಲ್ಲಿ ನೋಡ್ತಿದ್ರೆ ನಾನು ಡೇಟ್ ಬಂದು 2025 ಹಾಕಿದ್ದೆ. ನಿಮ್ಮ ಮುಂದೆನೇ ಡೇಟ್ ಚೇಂಜ್ ಮಾಡ್ತಿದ್ದೀನಿ ನೋಡಿ. 2025 ಅನ್ನೋದನ್ನು 2026 ಅಂತ ಹಾಕ್ತಿದ್ದೀನಿ. ಓಕೆ ಆಟೋಮೆಟಿಕ್ ನಾವಿಲ್ಲಿ ಏನಾದರೂ ಬರ್ಕೋಬೋದು. ಓಕೆನಾ. ನಾನಿಲ್ಲಿ ಡೇಟನ್ನು ಚೇಂಜ್ ಮಾಡಿದೆ. ಆಮೇಲೆ ಸೆಲೆಕ್ಟ್ ಮಾಡಿ ಕಲರನ್ನು ಚೇಂಜ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ತಿದ್ದೀರಲ್ವ, ಕಲರನ್ನು ಚೇಂಜ್ ಮಾಡಿದೆ. ಹೌದಾ. ಯಾವ ಬೇಕೋ ಅವು ಕಲರ್ ಹಾಕ್ಕೋಬೋದು. ಅದೇ ಬೇಕು ಇದೇ ಅಂದರೆ ಇಮೇಜಿಗೆ ಶೂಟಬಲ್ ಆಗಬೇಕು, ಆ ರೀತಿ ಕಲರ್ ಹಾಕಿ. ಹಿಂದೆ ಬ್ಲ್ಯಾಕ್ ಇರೋದ್ರಿಂದ ವೈಟ್ ಕಲರೇ ಶೂಟಬಲ್ ಈ ಇಮೇಜಿಗೆ. ಸೊ ಹಾಗಾಗಿ ನಾನು ವೈಟೇ ಇದಕ್ಕೆ ಲುಕ್ ಕೊಡೋದು, ವೈಟೇ ಹಾಕ್ತೀನಿ. ಓಕೆ ನಾವು ವರ್ಕ್ ಫ್ರಮ್ ಹೋಮ್ ಅಂತಲ್ಲ, ನಿಮಗೇನು ಮಾಡಬೇಕು, ಏನು ಕಂಟೆಂಟ್ ರೆಡಿ ಮಾಡ್ಕೊತೀರೋ ಅದರ ರೀತಿ ತಕ್ಕಾಗೆ ಇಮೇಜ್ ತೊಗೋಬೇಕು. ತಗೊಂಡು ಇಲ್ಲಿ ನಾವು ಲೆಟರ್ ಹಾಕ್ಕೋಬೋದು. ಸೊ ಇಲ್ಲಿ ತುಂಬ ನಾನು ವರ್ಕ್ ಯಾವ್ಯಾವ ಬೇಕಂತ ಹಾಕಿದ್ದೀನಿ. ಓಕೆನಾ. ಈಗ ನಾವು ಯೂಟ್ಯೂಬ್ಗೆ ವಿಡಿಯೋ ಹಾಕೋದು ಹೇಗೆ, ವಿಡಿಯೋ ರೆಡಿ ಮಾಡೋದು ಹೇಗೆ ಅಂತ ನೋಡೋಣ. ಅಥವಾ ಇನ್ಸ್ಟಾಗ್ರಾಮ್ಗೆ ಸ್ಟೋರಿ ಫಸ್ಟ್ ಇನ್ಸ್ಟಾಗ್ರಾಮ್ ಸ್ಟೋರಿ ಯಾವ ರೀತಿ ರೆಡಿ ಮಾಡ್ತಾರೆ ಅಂತ ನೋಡೋಣ. ಓಕೆ ಇಲ್ಲಿ ಫಸ್ಟ್ ಒಂದು ಬಂದು ಇನ್ಸ್ಟಾಗ್ರಾಮ್ಗೆ ಸ್ಟೋರಿ ಹಾಕೋದು ಹೇಗೆ ಅಂತ ಕಾಣಿಸ್ತಾ ಇದೆ. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕಿರ್ತಾರೆ. ಸೊ ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನು ಕ್ಯಾನ್ವಾದಲ್ಲಿ ನಾವು ಕಲಿಬೋದು ಈಸಿಯಾಗಿ.
ಅವಾಗ ಕಷ್ಟ ಇತ್ತು, ಬಟ್ ಈಗ ಕ್ಯಾನ್ವಾ ಬಂದಿರೋದ್ರಿಂದ ಯಾರಿಗೂ ಕಷ್ಟ ಅನಿಸಲ್ಲ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಹಲವಾರು ಇಮೇಜಸ್ ಇದ್ದಾವೆ. ನಮಗೆ ಶೂಟಬಲ್ ಯಾವುದಾಗುತ್ತೋ ಆ ಇಮೇಜನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಆಗಲೇ ಹೇಳಿದೆ. ನೋಡಿದ್ರಲ್ವ, ಇದು ವಿಡಿಯೋ ಇದೆ, ಒಂದು 10 ಸೆಕೆಂಡ್ ವಿಡಿಯೋ ಇದೆ. ಸೊ ವಿಡಿಯೋದಲ್ಲಿ ನಾವು ಇಲ್ಲಿ ನೋಡ್ತಿರೋ ನಮಗೆ ಯಾವ ಬೇಕೋ ಆ ಲೈನ್ ಹಾಕ್ಕೋಬೋದು. ಇವಿದಾವಲ್ಲ, ಇಲ್ಲಿ ನೋಡಿ ಸೆಲೆಕ್ಟ್ ತೊಗೊತಿದೆ. ಬೇಡ ಅಂದರೆ ಅಲ್ಲಿ ಡಿಲೀಟ್ ಆಪ್ಷನ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಡಿಲೀಟ್ ಕೊಡ್ಬೋದು. ನೋಡೋಣ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಾನು ಸ್ವಲ್ಪ ಏನೋ ಹಾಕಿದರೂ ತೊಗೊತಿಲ್ಲ, ಯಾಕೋ ಏನೋ. ನೀವು ಟ್ರೈ ಮಾಡಿ, ನಾನು ಹೇಳಿದ ರೀತಿನ ಟ್ರೈ ಮಾಡಿ, ಬರುತ್ತೆ. ಹೌದಾ, ವಿಡಿಯೋ ಶೋ ಆಗ್ತಿದೆ ನೋಡಿ. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಕೋಬೋದು ನಾವು, ಓಕೆನಾ. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಪ್ಷನ್ಸ್ ಕೂಡ ಇದೆ. ಇಲ್ಲಿ ರೈಟ್ ಕ್ಲಿಕ್ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿದರೆ ನಮಗೆ ವಿಡಿಯೋ ಸ್ಟೈಲಿಷ್ಟಾಗಿರ್ಬೋದು, ಅದನ್ನ ಹೆಂಗೆ ಮಾಡ್ಬೇಕಂತ ಪ್ರತಿಯೊಂದು ಅಲ್ಲಿದೆ, ಆಪ್ಷನ್ಸ್ ಇದ್ದಾವೆ. ನೀವು ಕ್ಲಿಕ್ ಮಾಡಿದ್ರೆ ಸಾಕು. ನೋಡಿದಿರಲ್ವ, ವಿಡಿಯೋನ ನಾವು ಜೂಮ್ ಮಾಡಿದ್ರೂ ಬರುತ್ತೆ. ನೋಡೋಣ. ಇಲ್ಲಿ ನೋಡಿ, ನಾನು ಆ ಟೆಕ್ಸ್ಟನ್ನ ಸೆಲೆಕ್ಟ್ ಮಾಡಿ ತೋರಿಸ್ತಿದ್ದೀನಿ. ಎಲ್ಲವನ್ನೂ ಡಿಲೀಟ್ ಮಾಡಿದೆ, ಓಕೆನಾ. ಒಂದು ಥಾಟ್ ತೊಗೊಳೋಣ ಕನ್ನಡದಲ್ಲೇ. ಸೊ ಇಲ್ಲಿ ಕ್ರೋಮಿಗೆ ಬಂದು ನನ್ನ ಇನ್ಸ್ಟಾಗ್ರಾಮ್ನ ನೋಡಿ ಅಂತಡಿ, ಡೌನ್ಲೋಡ್ ಇರೋವು ಯಾವಾದರೂ ಇವ್ಯಾವು ಸರಿ ಅನಿಸ್ತಾ ಇಲ್ಲ ಇಮೇಜಿಗೆ. ಯಾವುದು ಸಾಂಪ್ಲೇ ಆಗ್ತಿದೆ, ಇದು ಬೇಡ. ಓಕೆ, ನಾವೇ ಕ್ರೋಮೋದಲ್ಲಿ ಹೋಗಿ ಒಂದು ಥಾಟ್ ತೊಗೊಳೋಣ, ನೋಡೋಣ, ಟ್ರೈ ಮಾಡೋಣ ಏನು ಬರುತ್ತೆ ಅಂತ. ಓಕೆ, ಯಾವ ಸಿಗ್ತಾ ಇಲ್ಲ. ಸೊ ಕ್ರೋಮೋದಲ್ಲೇ ಕನ್ನಡ ಥಾಟ್ಸ್ ಅಂತ ಸರ್ಚ್ ಮಾಡೋಣ. ಓಕೆ, ಕನ್ನಡ ನ್ಯೂ ಟ್ಯಾಬ್ ತೊಗೊಂಡು ಇಲ್ಲಿ ಕನ್ನಡ ಥಾಟ್ಸ್ ಅಂತ ನಾವಿಲ್ಲಿ ಸರ್ಚ್ ಮಾಡಿದ್ವಿ. ಕನ್ನಡ ಫಾರ್ ದಿ ಡೇ, ಇವತ್ತಿನವೇ ತೋರಿಸಿ ಅಂತ ನಾನು ಕ್ರೋಮಕ್ಕೆ ಕೇಳಿದೆ. ಸುಮಾರು ಥಾಟ್ಸ್ ತೋರಿಸ್ತಿದೆ. ಸೊ ಇವು ಯಾವನ್ನೂ ಕಾಪಿ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಆದರೂ ಟ್ರೈ ಮಾಡೋಣ. ವಿತ್ ಟೆಕ್ಸ್ಟ್, ಕನ್ನಡ ವಿತ್ ಟೆಕ್ಸ್ಟ್ ಕೇಳ್ತಿದ್ದೀನಿ, ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಓಕೆ, ಬರ್ತಿಲ್ಲ. ಓಕೆ, ಯಾವುದಾದ್ರೂ ಒಂದು ಥಾಟ್ ನೋಡೋಣ. ಥಾಟ್ ತಗೊಳಕ್ಕಾಗ್ತಿಲ್ಲ. ಸೊ ರೈಟಿಂಗಲ್ಲಿ ಬೇಕು ನಮಗೆ. ಆಲ್ರೆಡಿ ಇಮೇಜ್ ಇದೆ, ಬ್ಯಾಕ್ಗ್ರೌಂಡ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಾಗೆ ನಾವು ನೋಡೋಣ. ಇದು ಕೂಡ ಇಮೇಜ್ ಕಾಪಿ ಆಗುತ್ತೆ, ಬಟ್ ಟೆಕ್ಸ್ಟ್ ಕಾಪಿ ಆಗಲ್ಲ. ನಮಗೆ ಬೇಕಾಗಿರೋದು ಟೆಕ್ಸ್ಟ್ ಅಲ್ವಾ. ಸೊ ನೋಡೋಣ, ನಾವೇ ಯಾವುದಾದ್ರೂ ಒಂದು ಬರೆಯೋಣ. ಓಕೆ, ಕ್ಯಾನ್ವಾ ಪೇಜ್ಗೆ ಮತ್ತೆ ಬಂದ್ವಿ. ಸೊ ನೆಟ್ವರ್ಕ್ ತುಂಬ ಇದೆ ಇಲ್ಲಿ, ಮಳೆ ಮುಚ್ಕೊಂಬಿಟ್ಟಿದೆ ಅಲ್ವಾ. ಸೊ ಎಲ್ಲವನ್ನೂ ಸೆಲೆಕ್ಟ್ ಮಾಡಿ ಫಸ್ಟ್ ಡಿಲೀಟ್ ಮಾಡ್ಕೊಳ್ಳೋಣವಾ. ಎಲ್ಲವನ್ನೂ ಒಂದೊಂದಾಗಿ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ತೀನಿ. ನೆಟ್ವರ್ಕ್ ಇಶ್ಯೂಯಿಂದ ನಾನು ಹಾಕಿರೋ ಟೆಕ್ಸ್ಟ್ ತಗೊಂಡೇ ಇರಬಹುದು. ಪ್ಲೀಸ್ ಸಪೋರ್ಟ್ ಮಾಡಿ. ಹೇಳ್ದಂಥ ಪ್ರೊಸೀಜರ್ ಇದನ್ನು ಮಾಡಿ ಸಾಕು, ತಗೊಳುತ್ತೆ. ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಟೆಕ್ಸ್ಟ್ ಬರೆಯೋದನ್ನು ನೆಟ್ವರ್ಕು ಇದರಲ್ಲಿ ಕ್ಲೀನಾಗಿ ನೆಟ್ವರ್ಕ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಟೆಕ್ಸ್ಟ್ ಯಾವ ರೀತಿ ಬರಿಬೇಕಂತ ಹೇಳ್ಕೊಡ್ತೀನಿ. ಗೊತ್ತಾಗಿಲ್ಲ ಅಂದರೆ ಅಲ್ಲೇ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ, ಯಾಕಂದರೆ ನೀವು ಡೈಲಿ ಮೊಬೈಲ್ ಯೂಸ್ ಮಾಡ್ತೀರಲ್ವಾ. ಸೊ ಒನ್ ಟೈಮ್ ಟ್ರೈ ಮಾಡೋಣ, ಬರಬಹುದು. ಇಲ್ಲಿ ಬಂತು ಕಮೆಂಟ್ ಸೆಕ್ಷನಲ್ಲಿ ನಡೆಯೋ ದಾರಿಯಲ್ಲಿ
ನಡೆಯೋ ದಾರಿಯಲ್ಲಿ ನೂರಾರು ಕಲ್ಲು ಮುಳ್ಳುಗಳು ಅಂತ ಕಮೆಂಟ್ ಹಾಕಿದೆ. ಅವ್ರು ಒಂದೊಂದು ಟೈಮ್ ನಾವು ಕಮೆಂಟ್ ಹಾಕಿದ ತಕ್ಷಣ ಅವ್ರು ಟೆಕ್ಸ್ಟ್ ರೆಡಿ ಮಾಡಿಕೊಡ್ತಾರೆ. ಹಂಗೆ ಬರಲಿಲ್ಲ ಅಂದರೆ ನಾವೇ ಅಲ್ಲಿ ಸೆಲೆಕ್ಟ್ ಮಾಡಿದಾಗ ಇಮಿಡಿಯೇಟ್ಲಿ ರೈಸ್ ಮಾಡಿ ಅಲ್ಲೇ ಹಾಕ್ಕೋಬೋದು. ಇದು ಬರಲ್ಲ ಅನಿಸುತ್ತೆ, ಯಾಕಂದರೆ ನೆಟ್ವರ್ಕ್ ಇಶ್ಯೂ ಇದೆ ಅಲ್ವಾ. ಏನೋ ಆ ಇಮೇಜಿಗೆ ಒಂದು ಥಾಟ್ ಕೊಟ್ಟೆ ನಾನು, ನಡೆಯೋ ದಾರಿಯಲ್ಲಿ ನೂರಾರು ಕಲ್ಲು ಮುಳ್ಳುಗಳಂತ. ಅದು ಟೆಕ್ಸ್ಟ್ ತೊಗೊಂಡಿಲ್ಲ. ಓಕೆ, ನೋಡಿದ್ರಲ್ವಾ ಎಷ್ಟು ಯಾವ ರೀತಿ ಇಮೇಜ್ ಹೋಗುತ್ತೆ ಅದು. ಸರಿ, ನೆಕ್ಸ್ಟ್ ಮತ್ತೆ ಕಮೆಂಟ್ ಬರ್ತಿದೆ, ಯಾಕೋ ಇದು ವರ್ಕೌಟ್ ಆಗ್ತಿಲ್ಲ. ಸೊ ಓಕೆ, ಬ್ಯಾಕ್ ಹೋಗೋದು ಉತ್ತಮ ಅನಿಸುತ್ತೆ. ಸೊ ಬ್ಯಾಕ್ ಹೋಗ್ಬಿಟ್ಟು ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ನಾನು ನಿಮಗೆ ಹೇಳಬೇಕು. ಸೊ ಇಮೇಜಲ್ಲಿ ನನಗೆ ಇದು ನೆಟ್ವರ್ಕ್ ಇಶ್ಯೂಯಿಂದ ಈ ರೀತಿ ಆಗ್ತಿರೋದು. ನಾವು ಇಲ್ಲಿ ನೋಡ್ತಿರೋ +1 2 ಎಷ್ಟು ಬೇಕಾದರೂ ನಾವು ವಿಡಿಯೋ ಹಾಕ್ಕೋಬೋದು. ನೀವೇನಾದರೂ ಓನ್ ವಿಡಿಯೋ ಕ್ರಿಯೇಟ್ ಮಾಡಿದರೆ +2 ಅಲ್ಲಿ ಆ್ಯಡ್ ಮಾಡ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕಂತ. ಇಲ್ಲಿ ನೋಡಿದ್ರಲ್ವ, ಇಮೇಜನ್ನು ನಾವು ಯಾವ ರೀತಿ ಬೇಕೋ ಆ ರೀತಿ ರೊಟೇಟ್ ಮಾಡ್ಕೋಬೋದು. ರೊಟೇಟ್ ಮಾಡ್ಕೊಂಡು ಅಲ್ಲಿ ಡನ್ ಅಂತ ಇದೆಯಲ್ಲ ಅದು ಕೊಟ್ಟರೆ ಅದು ಇಮೇಜ್ ನಾವು ಯಾವ ರೀತಿ ರೊಟೇಟ್ ಮಾಡಿರ್ತೀವಲ್ಲ ಆ ರೀತಿ ಬಂದು ಕೂರುತ್ತೆ. ಇಲ್ಲಿ ನೋಡಿ ಸುಮಾರು ಆಪ್ಷನ್ಸ್ ಇದ್ದಾವೆ. ವಿಡಿಯೋ ಎಡಿಟ್ ಮಾಡೋದಾಗಿರ್ಬೋದು, ರಿಪ್ಲೇಸ್ಮೆಂಟ್, ನಾವು ಯಾವ ರೀತಿ ಬೇಕಾದರೆ ಇದನ್ನ ಕ್ರಿಯೇಟ್ ಮಾಡ್ಕೋಬೋದು. ನಾವು ನಮ್ಮ ಇಮೇಜ್ ಕೂಡ ಹಾಕ್ಬೋದು. ಸೊ ಈಗ ಬ್ಯಾಕ್ ಬರೋಣ. ಬ್ಯಾಕಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ಇಲ್ಲಿ ನೋಡ್ಬೋದು ಕೆಳಗೆ ಎಷ್ಟು ರೀತಿಯ ವೀಡಿಯೋಸ್ ಕೊಟ್ಟಿದ್ದಾರೆ. ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ವೆಲ್ಕಮ್ ಸಿಂಬಲ್ ಆಗಿರ್ಬೋದು, ವೆಲ್ಕಮ್ ವಿಡಿಯೋ ಕೊಟ್ಟು ನೆಕ್ಸ್ಟ್ ನಿಮ್ಮ ವಿಡಿಯೋ ಏನಿದೆ ಅದನ್ನ ಅಪ್ಲೋಡ್ ಮಾಡ್ಕೋಬೋದು. ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಇಲ್ಲಿ ನೋಡಿದ್ರಲ್ವ, ಇದು AI ವಿಡಿಯೋ. ನಮ್ಮ ಇಮೇಜ್ ಇಲ್ಲಿ ಆ ಇಮೇಜ್ಗೆ ನಮ್ಮ ಇಮೇಜ್ ಕೊಟ್ಟರೆ ಅದು ತಗೊಳುತ್ತೆ. ಒಂದು ಟ್ರೈ ಮಾಡೋಣ, ಬರುತ್ತೆ. ಬಟ್ ನೆಟ್ವರ್ಕ್ ಚೆನ್ನಾಗಿರಬೇಕು. ಇವತ್ತು ಇಲ್ಲಿ ನಮ್ಮ ಊರಲ್ಲಿ ಮೋಡ ಮುಚ್ಕೊಂಡಿದೆ, ಸೊ ಹಂಗಾಗಿ ನೆಟ್ವರ್ಕ್ ತೊಗೊತಿಲ್ಲ. ಇಲ್ಲಿ ನೋಡ್ತಿರಲ್ವ, ನಾನು ಒಂದು ಯಾವುದಾದ್ರೂ ಫೋಟೋ ತೊಗೊಂಡು ಅಪ್ಲೈ ಮಾಡ್ತೀನಿ. ತುಂಬ ಹೊತ್ತು ರೌಂಡ್ ಹೊಡೆಯುತ್ತಾರೆ ನೋಡಿ. ಕ್ರಿಯೇಟ್ ವಿತ್ AI ಆ ಫೇಸ್ಗೆ ಅದು ಇದೆ ಅಲ್ವಾ, ಕ್ರಿಕೆಟಿನ ಕೊಟ್ಟಿದ್ರಲ್ಲ, ನಮ್ಮ ಫೇಸ್ ಆ್ಯಡ್ ಮಾಡುತ್ತೆ ಅದು. ಹೌದಾ, ನೋಡಿ ಬೇಗ ಹೋಗ್ತಾನೇ ಇಲ್ಲ. ನನಗೂ ನಿಮಗೆಲ್ಲ ನಾಳೆ ನಿಮಗೆ ಹೊಸದಾಗಿ ವಿಡಿಯೋ ಇಮೇಜ್ ಎಡಿಟ್ ಅಥವಾ ವಿಡಿಯೋ ಎಡಿಟನ್ನು ತೋರಿಸ್ತೀನಿ. ಇವತ್ತು ಕ್ಯಾನ್ವಾ ಓಪನ್ ಮಾಡೋದು ಹೇಳ್ಕೊಟ್ಟಿನಿ. ವಿಡಿಯೋದಲ್ಲಿ ನಾವು ಲೈನ್ಸ್ ಹಾಕೋದು ಹೇಳ್ಕೊಟ್ಟಿನಲ್ವಾ. ಸೊ ನಾಳೆ ಬ್ರಹ್ಮಯೋಗ 5 ರಾಶಿಯರಿಗೆ, ನಮಗೆ ಯಾವ ರೀತಿ ಯೋಗ ಬಂದಿಲ್ಲಪ್ಪ, ಯಾವ ರೀತಿ ನಾನು ಮಾಡೋ ವಿಡಿಯೋಗೆ ಲೈಕು ಕಮೆಂಟು ಶೇರ್ ಬಂದರೆ ಸಾಕು. ಸೊ ವಿಡಿಯೋ ಓಪನ್ ಆಗಲಿಲ್ಲ, ಅದು ಇಮೇಜು ನೋಡ್ತಿರ್ಬೋದು. ತುಂಬ ರೀತಿಯ ಇಮೇಜಸ್ ಇದ್ದಾವೆ, ತುಂಬ ರೀತಿಯ ವಿಡಿಯೋಗಳಿದ್ದಾವೆ. ನೀವು ಯಾವ ಇನ್ಸ್ಟಾಗ್ರಾಮು, ಯೂಟ್ಯೂಬು, ನೀವು ಯಾವುದಕ್ಕಾದರೂ ಹಾಕೋಬೋದು. ತಮ್ಬ್ಲೈನಿಗೆ ಆಗಿರ್ಬೋದು, ಲೋಗೋ ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮದೇ ಲೋಗೋ ಕ್ರಿಯೇಟ್ ಮಾಡ್ಕೋಬೋದು. ನಾಳೆ ನಿಮಗೆ ಲೋಗೋ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ಲಾ? ಸೊ ಲೋಗೋ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ಬೇಕಂದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.